ದಿಕ್ಕು ಸಿಕ್ಕೋದೇ ಕಷ್ಟ. ಅಧ್ಯಾತ್ಮದ ದಿಕ್ಕು, ಆ ಸ್ಪಿರಿಚುವಲ್ ಕಡೆ ವಾಲೋದೇ ಕಷ್ಟ. ಆ ದಿಕ್ಕು ಸಿಕ್ಕೋದವನ್ನ ದಿಕ್ಕಲ್ಲಿ ನೋಡಿಕೊಂಡು ಬರ್ತಾನಲ್ಲ ಅವನ್ನ ಧೈರ್ಯವಂತ ಅಂತ ಹೇಳ್ತಾರೆ. ಅದಕ್ಕೊಂದು ತಾಕತ್ತು ಬೇಕು, ಧೈರ್ಯ. ಆದರೆ ಧೈರ್ಯ ಮಾಡಿ ಬಂದಾಗ ಅವನು ಅಹಂಕಾರನ ಎದುರಿಸ್ಬೇಕಾಗತ್ತೆ. ಇದ್ಯಾರನ್ನೂ ಅಲ್ಲ, ಅವನ ಅಹಂಕಾರನ ಅವನೇ ಎದುರಿಸ್ಬೇಕಾಗತ್ತೆ. ಅರ್ಥ ಆಯ್ತು? ಎದುರಿಸಿ ಗೆಲ್ಲೋನು, ಅಹಂಕಾರವನ್ನು ಎದುರಿಸಿ ಅದನ್ನು ಮೆಟ್ಟಿ ಗೆಲ್ಲೋನು ವೀರ. ಬರೋನು ಧೈರ್ಯವಂತ, ಅಹಂಕಾರ ಗೆಲ್ಲೋನು ವೀರ. ಗೆದ್ದ ಮೇಲೆ ಆತ್ಮವನ್ನು ತಿಳ್ಕೊಂಡು ಅನುಸಂಧಾನ ಮಾಡಿ ಆತ್ಮಾನುಭವ ಪಡೆಯೋನು ವೀರಾದಿವೀರ. ಅದಕ್ಕೂ ಮೀರಿ ನಾನು ಪರಬ್ರಹ್ಮ ಸ್ವರೂಪ, ಎಲ್ಲಕ್ಕೂ ಮೀರಿದವನು ಅಂತ ಯಾರು ಹೇಳ್ತಾನೋ ಅವನಿಗೆ ಬರೀ ವೀರ ಅಲ್ಲ, ಪರಮವೀರ ಅಲ್ಲ, ವೀರೇಂದ್ರ. ಆ ವೀರೇಂದ್ರ